ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಉಪ್ಪಿನಕಾಯಿ ಹಾಕೋಣ ಅನ್ಕೊಂಡಿದ್ದೀನಿ. ಮಾವಿನಕಾಯಿ ತಗೊಂಡು ಬಂದಿದ್ವಿ ಸ್ವಲ್ಪ. ಸೊ ಈಗ ಇದರಲ್ಲಿ ಉಪ್ಪಿನಕಾಯಿನ ಹಾಕೋಣ ಅಂತ, ಆಂಧ್ರ ಸ್ಟೈಲಲ್ಲಿ ಇವತ್ತು ನಾನು ಉಪ್ಪಿನಕಾಯಿನ ಹಾಕೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸುಮಾರು ಒಂದು 3 kg, ಎರಡೂವರೆಯಿಂದ 3 kg ಅಷ್ಟಿರುತ್ತೆ. ನನಗೆ ವೆಯ್ಟ್ ಗೊತ್ತಿಲ್ಲ, ಮರದಿಂದ ಕಿತ್ಕೊ ಬಂದಿದ್ದು. ಸೊ ಇವತ್ತು ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಹಾಕೋದು ಅಂತ ಕೂಡ ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ಸೊ ಈಗ ಕಂಟಿನ್ಯೂ ಮಾಡೋಣ ಬನ್ನಿ. ಮೊದಲಿಗೆ ಮಾವಿನಕಾಯಿನೆಲ್ಲ ಕೂಡ ನೀಟಾಗಿ ಒಂದ್ಸಲ ತೊಳ್ಕೊಬಿಡೋಣ. ಕಾಯಿನೆಲ್ಲದನ್ನು ಕೂಡ ಚೆನ್ನಾಗಿ ಏನಾದರೂ ಮೇಲೆ ಗಲೀಜಿದ್ರೆ, ಮದ್ದೇನಾದರೂ ಹೊಡೆದಿರ್ತಾರಲ್ವ ಕಾಯಿಗಳಿಗೆ ತೋಟದಲ್ಲಿ, ಅದೆಲ್ಲ ಕೂಡ ನೀಟಾಗಿ ಹೋಗೋ ಥರ ಸ್ವಲ್ಪ ಹೊತ್ತು ನೀರು ಹಾಕಿ ಒಂದು 5 ರಿಂದ 10 ನಿಮಿಷ ಬಿಟ್ಬಿಡಿ, ನೆನ್ಕೊಳ್ಳುತ್ತೆ. ನಂತರ ನೀಟಾಗಿ ಒಂದು ಸಲ ತೊಳ್ಕೊಬೇಕು. ಅದ್ರ ಮೇಲೆ ಕೆಲವಕ್ಕೆ ಗಲೀಜು ಥರ, ಅಂದರೆ ಇದು ನಾವು ಕಾಯಿ ಕಿತ್ತಾಗ ಒಂಥರ ನೀರು ಥರ ಸೋರುತ್ತಲ್ವ, ನಸರು ಅಂತೀವಲ್ಲ, ಅದೆಲ್ಲ ಕೂಡ ಹಾಗೇ ಇದ್ಬಿಟ್ಟು ಗಲೀಜಾಗಿ ಕೂತಿರುತ್ತೆ. ಅಂಥದ್ದನ್ನೆಲ್ಲ ಕೂಡ ನೀಟಾಗಿ ತೊಳ್ಕೊಬೇಕು. ಅಥವಾ ಕಾಯಿ ಮೇಲೆ ಏನಾದರೂ ಒಂಥರ ಒಟ್ಟು ಥರ ರೋಗ ಥರ ಬಂದಿರುತ್ತೆ, ಆ ಥರ ಏನಾದರೂ ಇದ್ದರೂ ಕೂಡ ಚಾಕುನಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಕಾಯಿನೂ ಕೂಡ ಚೆನ್ನಾಗಿ, ಪ್ರತಿಯೊಂದು ಕಾಯಿನೂ ನೋಡಿ ಈ ಥರ ಇರುತ್ತಲ್ಲ ಬ್ಲ್ಯಾಕಾಗಿ, ಅದನ್ನೆಲ್ಲ ಕೂಡ ನೋಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಎಷ್ಟು ಹೋಗುತ್ತೋ ಅಷ್ಟು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಕಾಯಿ ನೀಟಾಗಿ ಒರೆಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅದು ಚೆನ್ನಾಗಿ ಹಾರ್ಕೋಬೇಕು. ನಾನು ತೊಳೆದು ಇಟ್ಬಿಟ್ಟಿದ್ದೀನಿ. ನಂತರ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಹಾರ್ಕೊಳ್ಳೋದಕ್ಕೆ ಬಿಟ್ಬಿಡಿ, ಒಂದು ಚೂರು ಕೂಡ ತೇವಾಂಶ ಇರಬಾರ್ದು. ಸೊ ಅಷ್ಟರಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಕಲ್ಲುಪ್ಪು, ಮೆಂತೆ ಇದನ್ನು 1-2 ಅವರ್ ಆದರೂ ಬಿಸಿಲಲ್ಲಿ ಇಟ್ಕೋಬೇಕು, ಚೆನ್ನಾಗಿ ಒಣಗಬೇಕು. ಸೊ ನಾನು ಕಾಯಿನ ಕೂಡ ತೊಳೆದಿಟ್ಟು ಟವಲ್ ಮೇಲೆ ಹಾಕಿದ್ದೀನಿ ಹಾರ್ಕೊಳ್ಳೋದಕ್ಕೆ. ನಂತರ ಸಾಸಿವೆ ಅದನ್ನೆಲ್ಲ ಕೂಡ ಬಿಸಿಲಿಗೆ ಇಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿ ಒಣಗಿದೆ. ನಾನೊಂದು 2 ಅವರ್ಸ್ವರೆಗೂ ಬಿಟ್ಬಿಟ್ಟಿದ್ದೆ. ಕಾಯಿ ಕೂಡ ಎಲ್ಲೂ ಒಂಚೂರು ತೇವ ಇಲ್ದಿರ ಒರೆಸ್ಕೋಬೇಕು. ಸೊ ಈಗ ಇದನ್ನು ಎಲ್ಲ ಮಾವಿನಕಾಯಿನ ಚೆನ್ನಾಗಿ ಪೀಸಸ್ ಕಟ್ ಮಾಡ್ಕೋಬೇಕು. ಜಾಸ್ತಿ ತೀರಾ ಸಣ್ಣಗೇನು ಅವಶ್ಯಕತೆ ಇರೋದಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಕಾಯಿನ ಕಟ್ ಮಾಡ್ಕೊಳ್ಳಿ. ನೋಡಿ, ನನ್ನ ಕಾಯಿ ಸ್ವಲ್ಪ ಆರೆಂಜ್ ಕಲರ್ ಬಂದುಬಿಟ್ಟಿದೆ. ಇಷ್ಟು ಕಲರ್ ಬಂದಿರಬಾರ್ದು, ಇನ್ನು ಸ್ವಲ್ಪ ಕಡಿಮೆ ಇರಬೇಕು. ಇಷ್ಟಿಷ್ಟು ಪೀಸನ್ನು ಕಟ್ ಮಾಡಿಕೊಂಡ್ರೆ ಸಾಕು. ವಾಟೆ ಬಲ್ತಿರೋದ್ರಿಂದ ಕಾಯಿ ಕಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ. ಸೊ ಆದರೂ ನಾನೇನೋ ಒಂದು ಸ್ವಲ್ಪ ಕಷ್ಟಪಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಮೊಚ್ಚ ತಗೊಂಡು ಕಟ್ ಮಾಡಿದೆ, ಸ್ವಲ್ಪ ಕಷ್ಟನೇ ಆಯಿತು ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ಕಲ್ಲುಪ್ಪು ನಾನು ಇದು ಬಳಸ್ತಾ ಇರೋದು, ಆದಷ್ಟು ನೀವು ಕಲ್ಲುಪ್ಪನ್ನೇ ಬಳಸ್ಕೊಳ್ಳಿ, ಪುಡಿ ಉಪ್ಪನ್ನು ಬಳಸೋಕ್ಕೆ ಹೋಗಬೇಡಿ. ಕಲ್ಲುಪ್ಪಾಗಿರೋದ್ರಿಂದ ಇದನ್ನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಬಿಡೋಣ ಚೆನ್ನಾಗಿ. ಇಲ್ಲಾಂದರೆ ಕಲ್ಲುಪ್ಪು ಬೇಗ ಕರಗೋದಿಲ್ಲ ಅಲ್ವ, ಹಾಗಾಗಿ ಕಲ್ಲುಪ್ಪನ್ನು ಒಂದು ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ ಕೂಡ ಬ್ಲೇಡೆಲ್ಲ ಚೆನ್ನಾಗಿ ಚೂಪಾಗುತ್ತೆ ಉಪ್ಪನ್ನು ಮಿಕ್ಸಿಗೆ ಹಾಕೋದ್ರಿಂದ. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಗೇ ಹಾಕ್ಕೊಬಿಡೋಣ. ನಂತರ ಮೆಂತೆ ಮತ್ತು ಸಾಸಿವೆನ ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದೇ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಇಟ್ಕೊಳ್ಳೋಣ. ಮೆಂತೆ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಈಗ ಬಳಸ್ತಾ ಇರೋವಂಥ ಕಾಯಿಗೆ. ನೀವು ಕಾಯಿ ನೋಡಿದ್ರಲ್ಲವೇ ಎಷ್ಟಿತ್ತು ಅಂತ, ಆ ಕಾಯಿಗೆ ಒಂದು 4 ಸ್ಪೂನು ಮೆಂತೆ ತಗೊಂಡಿದ್ದೀನಿ. ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. 200 ಗ್ರಾಮು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, 200 ಗ್ರಾಮು ವೆಯ್ಟ್ ಇದೆ. ಮೆಂತೆ 4 ಸ್ಪೂನಷ್ಟು, ಸಾಸಿವೆ 200 ಗ್ರಾಮು. ಈಗ ಇದನ್ನು ಮಿಕ್ಸಿ ಇಟ್ಕೊಂಡ್ಮೇಲೆ ಒಂದು ಸಲ ಜಡಿ ಮಾಡ್ಕೊಳ್ಳಿ, ಹಾಗೇ ಡೈರೆಕ್ಟಾಗಿ ಹಾಕಬಾರ್ದು. ತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಜರಡಿ ಇಟ್ಕೊಳ್ಳಿ, ಒಂದು ಸಲ ಚೆನ್ನಾಗಿ ಸ್ಮೂತಾಗಿರುತ್ತೆ ಆಗ. ಈಗ ನೋಡಿ, ಇದನ್ನೆಲ್ಲ ಕೂಡ ಜರಡಿ ಇಟ್ಕೊಂಡ್ಮೇಲೆ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಲ್ಲ, ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ, ಇದು ಬ್ಯಾಡಗೆ ಮೆಣಸಿನ್ಕಾಯಿದು ಪೌಡ್ರು. ನಿಮಗೆ ಕಲರ್ಫುಲ್ಲಾಗಿ ಇರಬೇಕು ಅಂತಂದರೆ ನೀವು ಅಂಗಡಿಯಿಂದ ಪಾಕೆಟ್ಸ್ ಕೂಡ ತಂದು ಬಳಸ್ಕೊಳ್ಳಿ, ಚೆನ್ನಾಗಿ ಕಲರ್ ಇರುತ್ತೆ, ಖಾರ ಕಡಿಮೆ ಇರುತ್ತೆ. ಸೊ ಈಗ ನಾನು ಇದನ್ನು ಖಾರ ಪುಡಿ ಕೂಡ ಸುಮಾರು ಒಂದು 200 ml ಅಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಚೆನ್ನಾಗಿರುತ್ತೆ. ನಾನು ಮರೆತು ಬಿಟ್ಟೆ. ಸೊ ನಂತರ ನಾನು ಆಯಿಲಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಸೊ ಈಗ ಈ 4 ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಉಪ್ಪು ನಾವು ಮಿಕ್ಸಿಗೆ ಹಾಕಿದ್ವಿ ಅದು ಪುಡಿ ಉಪ್ಪು ಥರ ಚೆನ್ನಾಗಿ ರವೆ ಥರ ಇರೋದಿಲ್ಲ, ಸ್ವಲ್ಪ ಅಂಟಂಟಾಗೇ ಇರುತ್ತೆ. ಹಾಗಾಗಿ ಕೈಯಲ್ಲಿ ನಾವು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಉಪ್ಪು, ಖಾರ ಮತ್ತು ನಾವು ಸಾಸಿವೆ ಪೌಡ್ರೆಲ್ಲ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಾವಿನಕಾಯಿ ಕೂಡ ಕಟ್ ಮಾಡಿದ್ದೀನಿ. ತುಂಬಾ ಕಷ್ಟ ಆಗೋಯ್ತು ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ಕಾಯಿ ಕಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಗಲೀಜಾಗಿದೆ ಅಂತಾಗಲಿ ನಾವು ತೊಳೆಯೋದಕ್ಕೆ ಹೋಗಬಾರ್ದು. ಏನಾದರೂ ಮೆತ್ಕೊಂಡು ಗಲೀಜಾಗಿದೆ ಅಂತ ಅನಿಸಿದ್ರೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಪ್ರತಿಯೊಂದು ಪೀಸನ್ನು ಕೂಡ ಒಂದು ಸಲ ಒರೆಸ್ಕೋಬೇಡಿ, ನೀಟಾಗಿರುತ್ತೆ. ಹಾಗೆಯೇ ವಾಟೆ ಒಳಗಡೆ ಒಂದು ಸ್ವಲ್ಪ ತೆಳುವಾಗಿ ಒಂದು ಲೇಯರ್ ಥರ ಇರುತ್ತೆ, ಅದನ್ನು ಕೂಡ ತೆಗೆದುಬಿಡಿ. ಹೀಗೆ ತೆಗೆದ್ಮೇಲೆ ಎಲ್ಲದನ್ನು ಕೂಡ ಒರೆಸಿ ಇಟ್ಕೊಂಡು ಈಗ ನೋಡಿ ಒಂದು ಬೌಲಲ್ಲಿ ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ಗೋಲ್ಡ್ ವಿನ್ನರೇ ಬಳಸ್ತಾ ಇದ್ದೀನಿ. ನಿಮಗೆ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಸಿಕ್ಕಿದ್ರೆ ಅದನ್ನು ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಗೋಲ್ಡ್ ವಿನ್ನರನ್ನೇ ಬಳಸ್ತಾ ಇದ್ದೀನಿ. ನೋಡಿ ಬಟ್ಲಲ್ಲಿ ಸ್ವಲ್ಪ ಪೀಸಸನ್ನು ಹಾಕ್ಕೊಂಡು ಅದರೊಳಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಫಸ್ಟು ಎಣ್ಣೆಯಲ್ಲಿ ಪೀಸನ್ನು ಹಾಕ್ಕೊಂಡು ನಂತರ ನಾವು ಅದಕ್ಕೆ ಮಸಾಲೆನ ಹಾಕೋದ್ರಿಂದ ಕಾಯಿ ನೋಡಿ ಈ ಮಾವಿನಕಾಯಿ ಚೂರು ಎಣ್ಣೆಯಲ್ಲಿ ಹಾಕಿರ್ತೀವಲ್ಲ, ಹಾಗಾಗಿ ಅದು ಬೇಗನೆ ಮೆತ್ತಗಾಗದೆ ತುಂಬ ದಿನಗಳು ಚೆನ್ನಾಗಿರುತ್ತೆ ಹಾಳಾಗ್ದಿರ. ಅದರಿಂದ ಫಸ್ಟು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಬಿಡಬೇಕು. ನಂತರ ಮಸಾಲೆಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಫಸ್ಟೇ ನಾವು ಎಣ್ಣೆ ಹಾಕಿ ಕಲಿಸೋದ್ರಿಂದ ಈವನ್ನಾಗಿ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುತ್ತೆ ಪೀಸಸ್ಗೆ. ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಅಂದರೆ ಎಣ್ಣೆ ಕೂಡ ಅದು ಕೂಡ ಪೌಡ್ರ್ ಥರನೇ ಇರಬೇಕು, ಜಾಸ್ತಿ ಮುದ್ದೆ ಥರ ಬರಬಾರ್ದು. ಆ ರೀತಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಮೇಲೆ ಈ ಎಣ್ಣೆಯಲ್ಲಿ ಹಾಕಿರೋ ಅಂಥ ಮಾವಿನಕಾಯಿ ಚೂರುಗಳಿದೆಯಲ್ವ ಇದನ್ನು ಸ್ವಲ್ಪನೇ ಅದರಲ್ಲಿ ಎತ್ತಾಕ್ಕೋಬೇಕು. ಎಣ್ಣೆ ಅಲ್ಲೇ ಸೋರೋಗೋ ಥರ ನೋಡಿಕೊಂಡು ಈ ರೀತಿ ಪೀಸುಗಳನ್ನ ಮಾತ್ರ ಎಣ್ಣೆಯಲ್ಲಿ ಒಂದು ಸಲ ಡಿಪ್ ಮಾಡಿ ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಇದನ್ನು ಮಸಾಲೆಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಪೀಸಸ್ಗೂ ಕೂಡ ಮಸಾಲೆ ಅಂಟ್ಕೋಬೇಕು. ಅದರಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ನಾವು ಪೀಸ್ ಮೇಲೆ ಸುಮ್ಮನೆ ಹಾಗೇ ಡೈರೆಕ್ಟಾಗಿ ಉದುರಿಸಿದ್ರೆ ಎಲ್ಲ ಪೀಸಸ್ಗೂ ಕೂಡ ಮಸಾಲೆ ಅನ್ನೋದು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಆಗಲೇ ಇರೋಂಥ ಪ್ಲೇಟ್ ಅಂತ ತಗೊಂಡು ಅದರಲ್ಲಿ ಮಸಾಲೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇನ್ನೊಂದಕ್ಕೆ ನಾವು ಯಾವುದರಲ್ಲಿ ಹಾಕಬೇಕು ಉಪ್ಪಿನಕಾಯಿ ಅಂದ್ಕೊಂಡಿದ್ದೀವೋ ಅದರೊಳಗೆ ಈ ರೀತಿ ಹಾಕ್ಕೊಳ್ಳಿ. ಈಗ ಮಾಡೋದ್ರಿಂದ ಎಲ್ಲ ಪೀಸಸ್ಗೂ ಕೂಡ ಮಸಾಲೆ ಅನ್ನೋದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈಗ ನೋಡಿ ಆ ಪೀಸಸನ್ನು ನಾನು ಬೇರೆ ಬೌಲ್ಗೆ ಹಾಕ್ತಾಯಿದ್ದೀನಿ. ಆ ಬೌಲು ಕೂಡ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡು ಚೆನ್ನಾಗಿ ಒರೆಸ್ಕೊಂಡ್ಮೇಲೆ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಕೂಡ ಒಂದು ಚೂರು ಕೂಡ ತೇವಾಂಶ ಅನ್ನೋದು ಇರಬಾರ್ದು. ಸೊ ಈಗ ಮಿಕ್ಕಿರೋ ಪೀಸಸನ್ನು ಕೂಡ ಅದೇ ಎಣ್ಣೆಯಲ್ಲೇ ಹಾಕ್ಕೊತಾ ಇದ್ದೀನಿ. ನಾವು ಮತ್ತೇನು ಹೊಸ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಎಣ್ಣೆಗೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಪೀಸಸ್ಗೂ ಆಯಿಲ್ ಅನ್ನೋದು ಸ್ಪ್ರೆಡ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನೆತ್ತಿ ಮತ್ತೆ ಮಸಾಲೆಗೆ ಹಾಕ್ಕೋಬೇಕು. ಎಲ್ಲ ಪೀಸಸನ್ನು ಎಣ್ಣೆಯಲ್ಲಿ ಅದ್ದುಬಿಟ್ಟು ನಂತರ ಅದನ್ನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ, ಮಸಾಲೆ ಇರೋವಂಥ ಪ್ಲೇಟ್ಗೆ. ಈಗ ಈ ಪೀಸನ್ನು ಕೂಡ ಮತ್ತೆ ಚೆನ್ನಾಗಿ ಮಸಾಲೆನ ಅಂಟಿಸ್ಬಿಟ್ಟು ಅದರೊಳಗೆ ಎತ್ತಾಕ್ಕೊಳ್ಳೋಣ. ಸುಮಾರು ಒಂದು 3 kg ಅಷ್ಟು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಮಾವಿನಕಾಯಿ. ಈ 3 kgಗೆ ನಾನು 200 ಗ್ರಾಮಷ್ಟು ಸಾಸಿವೆನ, 4 ಸ್ಪೂನಷ್ಟು ಮೆಂತ್ಯನ ಬಳಸ್ಕೊಂಡಿದ್ದೀನಿ. ಖಾರ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪಿನಕಾಯಿಗೆ ಖಾರ ಮತ್ತು ಉಪ್ಪು ಒಂದು ಕಲ್ಲಷ್ಟು ಉಪ್ಪು ಮುಂದಾಗೆ ಇರಬೇಕು, ಇಲ್ಲಾಂತಂದರೆ ಬೇಗ ಹಾಳಾಗುತ್ತೆ ಕಡಿಮೆ ಇತ್ತು ಅಂದರೆ. ಈಗ ನೀವು ಹಾಕ್ಕೊಂಡಾಗ ಉಪ್ಪು ಖಾರ ಕಡಿಮೆ ಇದ್ದರೂ ಕೂಡ ನೆಕ್ಸ್ಟು ನೀವು ಅದನ್ನು ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಸಾಸಿವೆ ಮತ್ತು ಮೆಂತ್ಯ ಮಾತ್ರ ಕರೆಕ್ಟಾಗಿ ಈಗಲೇ ಹಾಕ್ಕೋಬೇಕಾಗತ್ತೆ. ಈಗ ಮಿಕ್ಕಿರೋ ಪೀಸಸನ್ನು ಕೂಡ ಹಾಗೆಯೇ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಆ ಮಸಾಲೆ ಎಷ್ಟು ಘಮ್ ಅಂತ ಇತ್ತು ಅಂದರೆ ಅದು ಮಿಕ್ಸ್ ಮಾಡ್ತಾ ಇದ್ರೇ ನನಗೆ ತಿಂದಾಕಬೇಕು ಅನ್ನೋಷ್ಟು ಘಮ್ ಅಂತ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಿರಿ ಕೂಡ ಬಂದುಬಿಟ್ಟು ಅಮ್ಮ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ತಿಂದಾಕಬೇಕು ಅನ್ನಿಸ್ತಿದೆ ಅಂತಿದ್ಲು ಅವಳು ಕೂಡ. ಅಷ್ಟು ಚೆನ್ನಾಗಿ ಮಸಾಲೆ ಆಯಿಲೆಲ್ಲ ಹಾಕಿ ಮಿಕ್ಸ್ ಮಾಡೋಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಘಮ್ ಅಂತ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಈಗ ಎಲ್ಲ ಪೀಸಸನ್ನು ಕೂಡ ಮಸಾಲೆನ ಅಂಟಿಸ್ಬಿಟ್ಟು ಈ ರೀತಿ ಹಾಕ್ಕೊತಾ ಇದ್ದೀನಿ. ಮಿಕ್ಕಿರೋ ಮಸಾಲೆನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ.
ಕರೆಕ್ಟಾಗಿ ಒಂದು ದೊಡ್ಡದು ಸ್ಟೀಲ್ ಬಟ್ಲಿದೆಯಲ್ವ ಅದ್ರ ತುಂಬ ಆಗಿದೆ. ಈಗ ನೋಡಿ ಇಷ್ಟು ಮಸಾಲೆ ಮಿಕ್ಕಿದೆಯಲ್ವ, ಇದನ್ನೆಲ್ಲ ಕೂಡ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ನಾವು ಆಯಿಲೆಲ್ಲ ಹಾಕೋ ಅಷ್ಟೊತ್ತಿಗೆ ಕೆಳಗಡೆಗೆ ಇಳಿತಾ ಇರುತ್ತೆ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಗೂ. ಒಂದೇ ಸಲ ಕೆಳಕ್ಕೆ ಹಾಕ್ಬಿಟ್ರೆ ಅದು ಕೆಳಗಡೆನೇ ಇದ್ದೋಗುತ್ತೆ. ಹಾಗಾಗಿ ಪೀಸಸನ್ನು ಹಾಕ್ಕೊಳ್ಳೋವಾಗ ಕೂಡ ಮಸಾಲೆ ಅದಕ್ಕೆ ಎಷ್ಟು ಅಂಟ್ಕೊಂಡಿರುತ್ತೋ ಅಷ್ಟು ಮಾತ್ರ ಎತ್ತಾಕ್ಕೋಬೇಕು. ಈಗ ನೋಡಿ ಎಲ್ಲ ಮಸಾಲೆಯನ್ನು ಮೇಲೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಈ ಬಟ್ಲಲ್ಲಿ ಆಯಿಲ್ ಇದೆಯಲ್ವ, ಇದನ್ನು ಕೂಡ ಮೇಲೆ ಹಾಕ್ಕೋಬೇಡ. ನಾನು ಫಸ್ಟು ಅರಿಶಿನ ಮರ್ತೋಗ್ಬಿಟ್ಟಿದ್ದೆ, ಸೊ ಹಾಗಾಗಿ ಈಗ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈ ಎಣ್ಣೆನೆಲ್ಲ ಕೂಡ ಅದರಲ್ಲೇ ಹಾಕ್ಬಿಡೋಣ. ಫುಲ್ ಎಣ್ಣೆನ ಅದರಲ್ಲಿ ಹಾಕ್ಕೊಬಿಡ್ತೀನಿ. ಎಣ್ಣೆ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಿದೆ, ಸೊ ಹಾಗಾಗಿ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಟೋಟಲಾಗಿ ನಾನು 1 ಲೀಟರ್ ಎಣ್ಣೆನ ಇವತ್ತು ಬಳಸ್ತಾ ಇದ್ದೀನಿ. ಇದಕ್ಕೆ ಮಿಕ್ಕಿರೋ ಎಣ್ಣೆನ ಕೂಡ ಮೇಲೇ ಹಾಕ್ಬಿಡ್ತಾ ಇದ್ದೀನಿ. ಆ ಪ್ಯಾಕೆಟಲ್ಲಿ ಮಿಕ್ಕಿರೋದು ಅಂದರೆ ಟೋಟಲ್ ಫುಲ್ಲು 1 ಲೀಟರ್ ಎಣ್ಣೆ ಇದಕ್ಕೆ ಸಾಕಾಗುತ್ತೆ ಅಂತ ನನಗನ್ನಿಸ್ತಿದೆ. ಬೇಕು ಅಂದರೆ ನೋಡಿಕೊಂಡು ಹಾಕ್ಕೋಬೋದು. ಸೊ ಈಗ ಇಷ್ಟನ್ನು ಮಾತ್ರ ಹಾಕಿ ಬಿಟ್ಬಿಡೋಣ. ಸೊ ಮೇಲೆ ಇರೋದನ್ನೆಲ್ಲ ಕೂಡ ನೀಟಾಗಿ ರೀತಿ ಒರೆಸ್ಕೊಬಿಡಿ ಒಂದು ಟಿಶ್ಯೂ ಇಟ್ಕೊಂಡು. ಈಗ ನೀವು ಎಲ್ಲ ಉಪ್ಪು ಖಾರ ಎಲ್ಲ ಕೂಡ ಹಾಕಿದ್ಮೇಲೆ ಇನ್ನು ಅದರೊಳಕ್ಕೆ ಯಾವುದೇ ಕಾರಣಕ್ಕೂ ಕೈಯನ್ನು ಮಾತ್ರ ಇಡಬಾರ್ದು. ನೀವು ಉಪ್ಪಿನಕಾಯಿನ ಹಾಕುವಾಗ ಮಾತ್ರ ಕೈಯಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ, ಸೊ ಇನ್ನು ಮಸಾಲೆ ಎಲ್ಲ ಹಾಕಿ ಬೌಲ್ಗೆ ಹಾಕಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕೈಯನ್ನು ಮಾತ್ರ ಇಡಬಾರ್ದು. ಸೊ ಈಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೂ ಕೂಡ ಸೂಪರ್ ಅಂದರೆ ಸೂಪರಾಗಿತ್ತು. ನಾನು ಉಪ್ಪು ಖಾರ ಏನು ಕೂಡ ನೋಡಿಲ್ಲ. 3 ಡೇಸ್ ಆದಮೇಲೆ ಚೆಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ಹಾಗೇ ಒಂದು ಪ್ಲೇಟ್ ಏನು ಮುಚ್ಚಿದ್ದೀರ, ಗಾಳಿ ಆಡಬೇಕು. ಹಾಗಾಗಿ ಯಾವುದಾದ್ರೂ ಒಂದು ಬಟ್ಟೆನ ಗಾಳಿ ಆಡೋ ಥರ ಕಾಟನ್ ಬಟ್ಟೆನ ಕಟ್ಕೊಳ್ಳಿ. ಕಟ್ಬಿಟ್ಟು ಈ ರೀತಿ ಒಳಗಡೆಗೆ ಏನು ಹೋಗ್ದಿರ, ಸೈಡಲ್ಲಿ ಗ್ಯಾಪ್ ಇತ್ತು ಅಂದರೆ ಏನಾದರೂ ಹೋಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಈ ರೀತಿ ಒಂದು ದಾರನ ಕಟ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಒಂದು ಸಲ ಸ್ಪೂನ್ ಏನಾದರೂ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈ ಮಾತ್ರ ಇಡೋದಕ್ಕೆ ಹೋಗಬಾರ್ದು. ಸೊ ಇದು ಹಾಕಿ ಆಲ್ರೆಡಿ 4 ಡೇಸ್ ಆಗಿದೆ. ನೋಡಿ ಆಯಿಲ್ ಅಂತೂ ಫುಲ್ಲು ಮೇಲೆಗೆ ಬಂದಿದೆ. ನಾನು ಮಿಕ್ಸ್ ಮಾಡೋವಾಗ ಒಂದು ಸಲ ಟೇಸ್ಟ್ ನೋಡಿದ್ದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ತಗೊಂಡು, ಸ್ಪೂನು ಕೂಡ ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ತೇವಾಂಶ ಅನ್ನೋದು ಇರಬಾರ್ದು. ತೊಳೆದ್ಬಿಟ್ಟು ನೀವು ಬಟ್ಟೆಯಲ್ಲಿ ಒರೆಸಿಬಿಟ್ಟು ಹಿಂದೆಲೇ ಕೂಡ ಇಡಬೇಡಿ. ಸ್ವಲ್ಪ ಸ್ಪೂನ್ ಕೂಡ ಹಾರಿರಬೇಕು. ಆ ಥರ ಇರೋ ಸ್ಪೂನನ್ನು ಬಳಸ್ಕೊಳ್ಳಿ. ಸೊ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಖಾರ ಕೂಡ ನಿಮ್ಗೆ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಸೊ ಖಾರ ನನಗೆ ಪರ್ಫೆಕ್ಟ್ ಆಗಿತ್ತು, ಹಾಗಾಗಿ ಉಪ್ಪು ಮಾತ್ರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಮೇಲೆ ನೀವು ಯಾವುದರಲ್ಲಿ ಎತ್ತಿಡಬೇಕಂತ ಅಂದ್ಕೊಂಡಿದ್ದೀರೋ ಅದರಲ್ಲಿ ಎತ್ತಿಟ್ಕೊಳ್ಳಿ. ಆದಷ್ಟು ಸ್ಟೀಲು, ಪ್ಲಾಸ್ಟಿಕ್ಕು, ಸ್ಟೀಲ್ ಆದರೂ ಪರವಾಗಿಲ್ಲ ಆಗಲಿ, ಪ್ಲಾಸ್ಟಿಕ್ ಮತ್ತು ಇದು ಸಿಲ್ವರ್ ಬಾಕ್ಸ್ಗಳೆಲ್ಲ ಬರುತ್ತಲ್ವ, ಅಂಥದ್ರಲ್ಲಿ ಮಾತ್ರ ಹಾಕಕ್ಕೆ ಹೋಗಬೇಡಿ, ಅವು ರಿಯಾಕ್ಷನ್ ಆಗ್ತವೆ. ಸೊ ಹಾಗಾಗಿ ಆದಷ್ಟು ಗಾಜಿಂದು ಅಥವಾ ಪಿಂಗಾಣಿದು ಇದ್ದರೆ, ಪಿಂಗಾಣಿದೆಲ್ಲ ಈಗ ಡಿಸೈನ್ ಎಲ್ಲ ಬರುತ್ತೆ ಅಲ್ವಾ ಉಪ್ಪಿನಕಾಯಿ ಜಾಡಿಗಳು, ಅದರಲ್ಲಾದರೂ ಹಾಕಿಟ್ಕೊಳ್ಳಿ. ಇಲ್ಲಾಂದರೆ ಗಾಜಿನ ಬಾಟ್ಲಲ್ಲಾದರೂ ಹಾಕಿಟ್ಕೊಳ್ಳಿ. ಪ್ಲಾಸ್ಟಿಕ್ಕು, ಸಿಲ್ವರ್ ಮಾತ್ರ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ. ಸೊ ಈಗ ನಾನು ಈ ಗಾಜಿನ ಬಾಟ್ಲಿಗೆ ಎಷ್ಟು ಇರಿಸುತ್ತೋ ಅಷ್ಟನ್ನು ಹಾಕಿಟ್ಕೊತಾ ಇದ್ದೀನಿ. ನನ್ನ ಹತ್ರ ಜಾಸ್ತಿ ದೊಡ್ಡದಿಲ್ಲ, ಹಾಗಾಗಿ ಇದರಲ್ಲೇ ಹಾಕಿಡ್ತಾ ಇದ್ದೀನಿ. ಮಿಕ್ಕಿದ್ದು ಬೇರೆ ಬಾಟ್ಲ್ಗಳಿಗೆ ಹಾಕಿಡ್ತೀನಿ. ಸೊ ಈಗ ನಾನು ಒಂದು ಟಿಶ್ಯೂ ತಗೊಂಡು ಮೇಲೆ ಮೆತ್ಕೊಂಡಿರೋದನ್ನೆಲ್ಲ ಕೂಡ ಒರೆಸ್ತಾ ಇದ್ದೀನಿ. ವೇಸ್ಟ್ ಕ್ಲಾತ್ ಇದ್ದರೂ ಅದರಲ್ಲಿ ಬೇಕಾದರೂ ಒರೆಸ್ಕೋಬೋದು, ಆದರೆ ಕೈಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಒರೆಸೋಕ್ಕೆ ಹೋಗಬೇಡಿ. ಮೇಲೆ ಒಳಗಡೆಗೂ ಕೂಡ ಕೈಯನ್ನು ಇಡೋಕ್ಕೆ ಹೋಗಬಾರ್ದು. ಈಗ ಇದನ್ನು ಒಂದು ಕ್ಯಾಪ್ ಹಾಕಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಮಿಕ್ಕಿದ್ದು ಕೂಡ ಬೇರೆ ಬಾಟಲ್ಸ್ಗೆ, ಗಾಜಿನ ಬಾಟ್ಲಿಗೆ ನಾನು ಹಾಕ್ಕೊಬಿಡ್ತೀನಿ. ಇದು ಹನಿದು ಬಾಟಲ್ಸ್ ಬರುತ್ತಲ್ಲ 1 ಲೀಟ್ರದ್ದು, ಅದು ಕೂಡ 2 ಬಾಟಲ್ಗೆ ಇಡಿಸ್ತು. ಸೊ ಅದನ್ನು ಕೂಡ ತುಂಬಿಸಿಟ್ಕೊಬಿಡ್ತೀನಿ. ಚಿಕ್ಕ ಬಾಟಲ್ಸನ್ನು ನಾವು ಡೈಲಿ ಬಳಸೋದಕ್ಕೆ ಯೂಸ್ ಮಾಡ್ಕೋಬೋದು. ದೊಡ್ಡ ಬಾಟ್ಲಲ್ಲಿರೋ ಅಂಥದ್ದು ಹಾಗೇ ಇಟ್ಟರೆ ತುಂಬ ದಿನ. ಕಾಯಿ ಚೆನ್ನಾಗಿತ್ತು ಅಂದರೆ, ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಕೂಡ ಪರ್ಫೆಕ್ಟ್ ಆಗಿತ್ತು ಅಂದರೆ ನೆಕ್ಸ್ಟು ನಾವು ಮತ್ತೆ ಉಪ್ಪಿನಕಾಯಿ ಹಾಕೋವರೆಗೂ ಕೂಡ, ಅಂದರೆ 1 ವರ್ಷದವರೆಗೂ ಕೂಡ ಬರುತ್ತೆ. ಆಯಿಲಲ್ಲಿ ಪೀಸಸನ್ನು ಹಾಕೋದ್ರಿಂದ ಅದು ಬೇಗ ಮೆತ್ತಿಗೆ ಕೂಡ ಹಾಕ್ದಿರ ತುಂಬ ದಿನ
ಚೆನ್ನಾಗಿ ಬರುತ್ತೆ. ಸೊ ನಾನು ಉಪ್ಪಿನಕಾಯಿ ಎಷ್ಟು ದಿನವರೆಗೂ ಬರುತ್ತೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಎಷ್ಟು ದಿನ ಬರುತ್ತೋ ಕೆಡದೆ ಎಷ್ಟು ದಿನ ಇರುತ್ತೋ ಕೂಡ ನೋಡೋಣ. ಸೊ ಈಗ ಮಿಕ್ಕಿದ್ದನ್ನೆಲ್ಲ ಕೂಡ ನಾನು ಬಾಟಲ್ಸ್ಗೆ ಹಾಕ್ಬಿಡ್ತೀನಿ. ಕೆಳಗಡೆ ನೋಡಿ ಆಯಿಲ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ, ಆ ಆಯಿಲನ್ನು ಕೂಡ ನೀವು ಚೆಲ್ಲದೆ ಈ ಬಾಟಲ್ಸ್ ಎಲ್ಲ ತುಂಬಿಸಿದ್ಮೇಲೆ ಮೇಲೆ ಹಾಕ್ಕೋಬಿಡಿ. ಅಂದರೆ ಪೀಸಸ್ ಎಲ್ಲ ಕೂಡ ಚೆನ್ನಾಗಿ ಮುಳುಗಬೇಕು. ಆ ರೀತಿ ಎಲ್ಲ ಆಯಿಲು ಕೂಡ ಹಾಕ್ಕೊಳ್ಳಿ. ಆಯಿಲ್ ಎಕ್ಸ್ಟ್ರಾ ಇದ್ದರೆ ಏನೂ ಆಗೋದಿಲ್ಲ, ಬೇಗ ಕೆಡದೆ ಕೂಡ ಇರುತ್ತೆ. ಆಯಿಲು ಮೇಲೆ ಇರೋ ಥರನೇ ಹಾಕ್ಕೊಳ್ಳಿ. ಈಗ ನನಗೆ 3 ಬಾಟಲ್ಸ್ಗೆ ಸಾಕಾಯಿತು. ಇನ್ನು ನಾವು ಹಾಕಿರೋ ಅಂಥ ಬೌಲಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಅಂಟಿರುತ್ತಲ್ವ, ಇದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಕಲಿಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.